ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಮ್ಮೆ ಸೆಲೆಬ್ರಿಟಿ ಸ್ಟೇಟಸ್ ಬಂದ್ರೆ ಮುಗಿತು. ಕೂತ್ರೂ ಸುದ್ದಿ, ನಿಂತ್ರೂ ಸುದ್ದಿ, ಏನ್ ಮಾಡಿದ್ರು ಒಂದಲ್ಲ ಒಂದು ರೂಮರ್ಗಳು ಹಪ್ತಾನೇ ಇರುತ್ತೆ. ರಣವೀರ್ ದೀಪಿಕಾ ವಿಚಾರದಲ್ಲೂ ಇದು ಮತ್ತೆ ಮತ್ತೆ ಪ್ರೂವ್ ಆಗಿದೆ. ಅಷ್ಟಕ್ಕೂ ದೀಪಿರ್ ವಿಚ್ಛೇದನದ ಸುದ್ದಿ ಮತ್ತೆ ಹಬ್ಬಿದ್ಯಾಕೆ ಅಂದ್ರೆ, ಬಾಲಿವುಡ್ ಕಿಲ್ಜಿ ರಣವೀರ್ ಸಿಂಗ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಮದುವೆ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ. ಇದರಿಂದ ಹೊಸದೊಂದು ಪುಕಾರು ಹಬ್ಬಿದೆ. ಎಲ್ಲವೂ ಚೆನ್ನಾಗಿರುವಾಗ ರಣವೀರ್ ಯಾಕೆ ಈ ನಿರ್ಧಾರ ತಗೊಂಡ್ರು, ದಿಢೀರನೆ ಫೋಟೋಗಳನ್ನ ಡಿಲೀಟ್ ಮಾಡಿದ್ಯಾಕೆ ಎಂಬ ಚರ್ಚೆ ಶುರುವಾಗಿದೆ. ಸದ್ಯ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಈ ಜೋಡಿ ಇನ್ಸ್ಟಾಗ್ರಾಮ್ ನಲ್ಲಿ 2013ರಿಂದ ಪೋಸ್ಟ್ ಮಾಡಿದ್ದ ಹಲವಾರು ಫೋಟೋಗಳನ್ನ ರಣವೀರ್ ಡಿಲೀಟ್ ಮಾಡಿದ್ದಾರೆ ಅಥವಾ ಹೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೆಪ್ಟೆಂಬರ್ ವೇಳೆಗೆ ಮನೆಯಲ್ಲಿ ಪುಟ್ಟ ಕಂದನ ಕಿಲಕಿಲ ನಗು ಕೇಳಿಸಲಿದೆ. ಹೀಗಿರುವಾಗ ರಣವೀರ್ ಹಿಂಗ್ಯಾಕೆ ಮಾಡಿದ್ರು ಎಂಬ ದೊಡ್ಡ ಪ್ರಶ್ನೆ ಎದುರಾಗಿದೆ. 2018ರಲ್ಲಿ ಇಟಲಿಯಲ್ಲಿ ಕೊಂಕಣಿ ಮತ್ತು ಸಿಂಧಿ ಸಂಪ್ರದಾಯದಂತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ದೀಪಿರ್ ದಾಂಪತ್ಯದಲ್ಲಿ ಏನಾಯ್ತು, ಈಗ ವಿಡಿಯೋ ಹಾಗೂ ಫೋಟೋಗಳನ್ನ ರಣವೀರ್ ಡಿಲೀಟ್ ಮಾಡಿದ್ಯಾಕೆ, ಇಂಥ ಒಂದು ಡಿಸಿಷನ್ ತಗೊಂಡಿದ್ಯಾಕೆ ಅನ್ನುವಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಉಳಿದಿದೆ. ದೀಪಿರ್ ದಾಂಪತ್ಯದಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ಇಬ್ಬರ ನಡುವೆ ಏನಾದ್ರೂ ಕಿರಿಕಾಯ್ತಾ, ಮೊದಲ ಮಗುವಿನ ನಿರೀಕ್ಷೆ ಸಮಯದಲ್ಲಿ ಈ ಜೋಡಿ ಹಿಂಗ್ಯಾಕೆ ಮಾಡ್ಕೊಳ್ತಿದೆ ಅನ್ನೋದೇ ಅರ್ಥವಾಗ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆದ್ರೆ ಕೆಲ ಮಾಧ್ಯಮಗಳಿಗೆ ಆಪ್ತರು ನೀಡಿರೋ ಮಾಹಿತಿ ಪ್ರಕಾರ ಇಬ್ಬರು ಅನ್ಯೋನ್ಯವಾಗಿದ್ದಾರಂತೆ. ಮೊದಲ ಮಗುವನ್ನ ವೆಲ್ಕಮ್ ಮಾಡೋಕೆ ಕಾತುರದಿಂದ ಕಾಯ್ತಿದ್ದಾರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದೆಲ್ಲ ಸುಳ್ಳು ಸುದ್ದಿ. ಈ ಸುದ್ದಿಯನ್ನು ಯಾರು ನಂಬೇಡಿ ಅನ್ನುವಂಥದ್ದನ್ನ ಕೆಲವೊಂದು ಆಪ್ತ ಮೂಲ ಮಾಹಿತಿಗಳಲ್ಲಿ ತಿಳಿದು ಬಂದಿರುವಂತದ್ದು. ಜೊತೆಗೆ ಈ ಇಬ್ಬರು ಕೂಡ ಹಾಲಿಡೇ ಟ್ರಿಪ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಆದ್ರೆ ಈ ರೂಮರ್ಗಳ ಬಗ್ಗೆ ಇಬ್ರು ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಡಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.